ಅಲ್ಕಂಡ್ ಗುಂಡಜ್ಜಿ ಈ ಸಲಿ ಸ್ಯಾವಂತಿಗೆ ಹೂವು ಹಾಕಿ ಪಾಡ್ ಮಾಡಿದಿ ಬಿಡು. ಹೋದ್ ಸಲಿ ಅದೇನು ಚೆಂಡು ಹೂವು ಹಾಕಿದ್ದೆ, ಅದ್ಯಾಕ ಸಂದಾಗ ಬೆಳಿಲೇ ಇಲ್ಲ. ಈಗ ಸೇವಂತಿಗೆ ಹೂವು ಚೆನ್ನಾಗಿ ಬೆಳ್ಕೊಂಡತ್ ಬಿಡು. ಒಳ್ಳೆ ಕೆಲಸನೇ ಮಾಡಿದಿ. ಕಣೆ, ಅದ್ಯಾಕ ಹೋದ್ ಸಲಿದು ಚೆಂಡು ಹೂವಿಂದು ಚೆನ್ನಾಗಿ ಬರಲೇ ಇಲ್ಲ ಬೆಳೆ ಅನ್ನೋದು. ಹೂಗಳೆಲ್ಲ ಇದ್ದಕ್ಕಿದ್ದಂಗೆ ಹಂಗೆ ಒಣಕ್ಯಂದು ಹೋಗ್ಬಿಟ್ಟು, ಅದಕ್ಕೆ ಈ ಸಲಿ ಹಾಕದೆ ಬೇಡ ಅಂತ ಅನ್ಕೊಂಡಿದ್ದೆ. ಆದ್ರೂ ಸುಮ್ಮನೆ ಹಿಂಗೆ ಖಾಲಿ ಬಿಡೋ ಮನ್ಸು ಬರಲಿಲ್ಲ. ಅದಕ್ಕೆ ಈ ಸಲ ಏನಾರು ಹಾಕೋಣ ಅಂತ ಯೋಚನೆ ಮಾಡ್ತಿದ್ದೆ. ತೆಗೆ ಅಮ್ಮಯ್ಯಪ್ಪತ್ತಿಗೆ ಸೇವಂತಿಗೆ ಹಾಕೋಣ ಅಂತ ಅಂತು. ಅದಕ್ಕೆ ಹಾಕಿದೆ. ಅದು ಒಂದೀಟ ಅದೇನೋ ಗೊಬ್ಬರ ಗಿಬ್ಬರ ತಂದು ಅದೇನೋ ಹಿಂಗೆ ಮಾಡಿ ಹಾಕಿದ್ರಪ್ಪ. ಹಂಗಾಗಿ ಚೆನ್ನಾಗಿ ಬಂದತಿ. ಹೂವೇನೋ ಚೆನ್ನಾಗಿ ಸಿಗ್ತಾ ಇದೆ. ಭಾಳ ಚೆನ್ನಾಗಿ ಬಂದತ್ ಬಿಡಜ್ಜಿ. ಇಂಥ ಹೂ ನಾನು ಎಲ್ಲಿ ನೋಡಿರ್ಲಿಲ್ಲ. ನೋಡಿ ಏಳ್ದಪ್ಪ ಬಿಟ್ಟದ ಹೂವು ಅಂತಂದು ಭಾರಿ ಚೆನ್ನಾಗಿತ್ತು ಬಿಡು ಈ ತಳಿ. ಇದು ಒಂಥರ ಮನೆ ಹತ್ರ ಹಾಕ್ಯಂತೀವಲ್ಲ ಆ ಥರ ಇರ್ಲಿದು. ಹೂವೇ ಭಾರಿ ಚೆನ್ನಾಗದಾವೆ. ಕಣೆ, ನಮ್ಮ ಅಜ್ಜ ಈ ಕೃಷಿ ಆಫೀಸ್ನಿಗೆ ಹೋಗಿ ತಗೊಂಬಂದಿತ್ತು ಬೀಜವ. ಹಂಗೆ ಹಾಕಿದ್ವಿ, ಚೆನ್ನಾಗೇನೋ ಬಂದತಿ. ಗುಂಡಜ್ಜಿ ಈ ಸಲಿ ಮಸ್ತ್ ದುಡ್ಡು ಬಾಚ್ಬೋದು ಬಿಡು. ಹೂ ನೋಡಂಗ ಹೆಂಗದಾವೆ ಅಂತಂದು. ಇಂಥ ಹೂವನ್ನ ಯಾರಾಗ್ಲಿ ಕೊಂಡು ಮುಚ್ಚಿ ತಗಂತಾರೆ. ಅಂತ ಚೆನ್ನಾಗದ ಹೂವು. ಅಯ್ಯೋ, ಜನಕ್ಕೇನು ಕೊಟ್ರೆ ಕೊಂಡು ಮುಚ್ಚಿ ತಗಂತಾರೆ. ಮಾರ್ಕೆಟ್ನಾಗೆ ರೇಟ್ ಹೆಂಗಿರ್ತೋ ಹಂಗೆ ತಗೊಳ್ಳೋದು. ಇವನ್ ಅದಕ್ಕೇನು ಹೂ ಚೆನ್ನಾಗೈತಿ ಅಂತ ಹೇಳ್ಬಿಟ್ಟು ಏನು ಮೇಲೆ ದುಡ್ಡು ಹಾಕೇನ ತಗಂತಾರೆ. ಯೋಟ್ ರೇಟ್ ಇರ್ತತ ಆಟ ತಗಂತಾರೆ. ಕಣಜ್ಜಿ, ಮತ್ತೆ ಯೋಟ್ ರೇಟ್ ಇರ್ತತ ಆಟಯ್ಯ. ಏನೋ ಹೂವಿನ ರೇಟ್ ಜಾಸ್ತಿ ಐತೆ ಅಂತ ತಗ. ಇವನ್ ಜಾಸ್ತಿ ಐತೆ ಏನು? ನಾವಿದ್ನೆಲ್ಲ ಮಾಡಿ ಹೂ ಮಾರೋ ಓಟತ್ತಿಗೆ ಯೋಟ್ ಖರ್ಚು ಹಿಡಿದಿರ್ತತಿ. ಆ ಖರ್ಚಿಗೆ ಇವನ್ ಮಾಡಿರ್ತೀವ ಅದು ಬಂಡವಾಳ ಹಾಕಿದ್ದು ಬಂದ್ರೆ ಸಾಕಾಗಿರ್ತತಿ. ಅದ್ ರೇಟ್ ಮೇಲೆ ಹೋಗತ್ತೆ. ಹೂ ರೇಟ್ ಹೆಂಗಿರ್ತತ ಹಂಗೆ ಹಾಕಿದ್ ಬಂಡವಾಳ ಬಂದ್ರೆ ಸಾಕು ಬಿಡ ಅತ್ತಾಗಿ. ಅಯ್ಯೋ, ಅದ್ಯಾಕೆ ಬರಲ್ ತಗೊಳಜ್ಜಿ. ಹೂ ರೇಟ್ ಜಾಸ್ತಿನೇ ಐತ್ ಮಾರ್ಕೆಟ್ನಾಗೆ. ಅಯ್ಯೋ, ಸೇವಂತಿಗೆ ಹೂ ಅದ್ಯೋಟ ರೇಟ್ ಅಂದ್ರಪ್ಪ ಜಾಸ್ತಿನೇ ಐತ್ ತಗ. ಚೆನ್ನಾಗೆ ಲಾಭ ಐತಿ. ಅಯ್ಯೋ ಅಯ್ಯೋನ ಕಡೆ ಅಮ್ಮಯ್ಯ, ಬಂದ್ರೆ ಸಾಕತ್ತಾಗಿ. ಮಾಡಿದ್ಕದು ಸಾರ್ಥಕತ್ತಾಗಿ. ಇವನ್ ಮಾಡ ಮತ್ ನನಗೂ ಈ ಮನೆಗೆ ಖಾಲಿ ಕುತ್ಕೊಂಡಂಗ ಹಾಕಿಲ್ಲ. ಹಿಂಗ್ ಹೊಲ್ದಾಗ ಆಟ ಈಟ ಬೇಳೆ ಹಾಕ್ಯಂದ್ರತ್ತಾಗಿ ಹೆಂಗ ನಡೀತತಿ ಅಂತಂದು ನಾನು ಬಾಂಡ್ ಬಿದ್ದು ಮಾಡ್ತೀನಿ ಇವ್ ಅಜ್ಜನ್ ಕಟ್ಕೊಂಡು. ನಮ್ಮ ಹುಡುಗಿನ ಗೊತ್ತಲ್ಲ, ಅವನಿ ಹೊಲ ಫಲ ಅನ್ನೋದೇ ಬದುಕು ಮಾಡ್ಬೇಕು ಅನ್ನೋದು ಇಲ್ಲ. ಕಂಡರ್ ಬದುಕು ಮಾಡಕ್ ಸಾಯ್ತಾನೆ. ಇನ್ನೇನ್ ಮಾಡೋದು? ನಾನು ನಮ್ಮ ಅಜ್ಜಿ ಇರೋವರೆಗೂ ಮಾಡ್ಕೊಂಡು ಹೋಗ್ಬೇಕು ಆಟಯ್ಯ. ಅಯ್ಯೋ, ನೀನಂತೂ ಬಾರಿ ಬಂಡ್ ಬಿಡಜ್ಜಿ. ವಯಸ್ಸಾದ ಕಾಲಕ್ಕೆ ಮನೆ ಕುತ್ಕೊಂತಾರೆ ಮೂಲೆಗೆ ಅಂತಾರೆ. ನೀನಂತೂ ಬಂಡ್ ಬಿದ್ದು ಹೊಲ್ದಾಗ ಬದುಕು ಮಾಡ್ತೀಯವ. ನಿನ್ ತರ ಬದುಕು ನಮ್ಮ ಕೈಲಿ ಮಾಡಕ್ ಹಾಕಿಲ್ ಬಿಡು. ಅಯ್ಯೋ, ಏನೈತಿ ಜೀವನದಾಗೆ ವಯಸ್ಸು ಮೈಯ ಶಕ್ತಿ ಇರೋವರೆಗೂ ಮಾಡ್ಬೇಕು. ಏನ್ ಮೂಲೆ ಕುತ್ಕೊಂಡು ಏನ್ ಮಾಡ್ತೀಯ? ದೇಹದಲ್ಲಿ ಶಕ್ತಿ ಇರೋವರೆಗೂ ಬದುಕು ಮಾಡ್ಬೇಕು, ಹೋಗ್ಬೇಕು. ನನ್ನ ದೇಹದಲ್ಲಿ ಏನೋ ಐತವ ಶಕ್ತಿ, ದೇವ್ರು ಕೊಟ್ಟದಾನೆ ಮಾಡೋ ಓಟು ಮಾಡ್ತೀನಿ. ನಾನು ಎಲ್ಲಿವರೆಗೂ ಮಾಡ್ಬೇಕು ಅಂತ ಅನ್ಸುತ್ತೆ ಅಲ್ಲಿವರೆಗೂ ಮಾಡ್ಕೊಂಡು ಹೋಗ್ತೀನಿ ಕಣೆ. ಆದ್ರೂ ಬಿಡಜ್ಜಿ, ನಿನ್ನಂತ ಅಜ್ಜಿ ಎಲ್ಲೂ ಇಲ್ಲ. ವಯಸ್ಸಾದ್ರೂ ಎಲ್ಲದನ್ನು ನಾನೇ ಮಾಡ್ತೀನಿ ಅಂತ ಮಾಡ್ಕೊಂಡು ಹೋಗ್ತೀಯಲ್ಲ, ಗ್ರೇಟ್ ಬಿಡು. ಕೆಲವರು ಇರ್ತಾರೆ ಮಾಡೋದಕ್ಕತಿ ಅಂತಾನೆ ಯಾರು ಮಾಡ್ಯಾರು ಅಂತೇಳಿ ಆ ನೋವು ಈ ನೋವು ಅಂತೇಳಿ ಸುಮ್ಮನೆ ತಪ್ಪಿಸ್ಕೊಂಡು ಮೂಲೆಗೆ ಹೊರ್ಕೊಂಡು ಕುತ್ಕೊಂತಾರೆ ವಯಸ್ಸಾತು ಅಂತಂದು. ನೀನು ವಯಸ್ಸಾದ ಕಾಲಕ್ಕೂ ಮಾಡ್ತದೀಯಲ್ಲ, ಗ್ರೇಟ್ ಬಿಡು ನೀನು. ಅಯ್ಯೋ, ತೋಳ್ನಾಗ ಬಲ ಇರೋವರೆಗೂ ಮಾಡ್ಕೊಂಡು ಹೋಗತ್ ಕಣೆ. ಏನ್ ಮಾಡಕತ್ತತಿ? ಆಮೇಲೆ ಏನ್ ತೋಳ್ನಾಗ ಬಲ ಇಲ್ಲಂದ ಮಾಡಕತ್ತ? ವಯಸ್ಸಾದ್ಮೇಲೆ ಎಲ್ಲರ ಕತೆನೂ ಆಟಯ್ಯ. ನಮ್ ಜೀವಗಳು ಕುತ್ಕೊಂಡ್ ತಿನ್ನೋ ಜೀವಗಳು ಅಲ್ಲ, ಬದುಕು ಮಾಡ್ಕೊಂಡ್ ತಿನ್ನೋ ಜೀವಗಳು. ಹಂಗಾಗಿ ಮಾಡ್ತೀವಿ ಆಟಯ್ಯ. ಬಿಡಜ್ಜಿ, ಸುಶೀಲಾ ತುಂಬಾ ಪುಣ್ಯ ಮಾಡಿದಾಳೆ ನಿನ್ನಂತ ಅತ್ತೆ ಪಡೆಯಕ್ಕೆ. ಅಯ್ಯೋ, ಪುಣ್ಯವೋ ಪಾಪವು ನಮ್ ಬದುಕು ನಾವ್ ಮಾಡ್ಕೊಂಡು ಹೋಗ್ಬೇಕು ಕಂಡ್ರೆ. ಅದ್ರಲ್ಲಿ ಪುಣ್ಯ ಏನು ಪಾಪ ಏನು? ಅಯ್ಯೋ, ನಿನ್ನಂತ ಅತ್ತೆ ನನಗಾದ್ರೂ ಸಿಗ್ಬಾರ್ದಾಗಿತ್ತ? ನಮ್ಮ ಅತ್ತೇನು ಅವಳು ಇವನ್ ಮಾಡದಕ್ಕತಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆ ನೋವು ಈ ನೋವು ಅಂತ ಹೇಳ್ಬಿಟ್ಟು ಗಾಡಿಗೆ ಬರ್ಕೊಂಡು ಕುತ್ಕೊಂತಾಳೆ. ಎಲ್ಲ ಬದುಕು ನಾನೇ ಮಾಡಾಕ್ಬೇಕು. ನಿನ್ನಂತ ಅತ್ತೆ ಏನಾದ್ರು ಇದ್ಬಿಟ್ಟಿದ್ರೆ ಹೊಲ್ದಾಗು ಮನೆಗೂ ಎಲ್ಲದನ್ನು ಚಂದವಾಗಿ ಮಾಡ್ಕೊಂಡು ಹೋಗಿದ್ ನೋಡು. ಏನ್ ಮಾಡೋಣ, ನಮ್ಮಂತರಿಗೆ ಹಂಗೆ. ನಮ್ಮ ಅದೃಷ್ಟಕ್ಕೆ ಹಿಂಗೆ. ಅಲ್ಕಣೆ ಗಿರ್ಜಿ, ಎಲ್ಲರೂ ಒಂದೇ ತರ ಇರಕ್ ಹಾಕಿಲ್ ತಗ. ಒಬ್ಬೊಬ್ರು ಅನ್ನಂತರ ಅವರವ್ರ ಸ್ವಭಾವಗಳು ತಕ್ಕಂಗೆ ಇರ್ತಾರೆ. ನೀನಿದ್ದಂಗೆ ನಾನು ಇರ್ಬೇಕು, ನಾನಿದ್ದಂಗೆ ನೀನ್ ಇರ್ಬೇಕು ಅನ್ನೋದು ಏನೈತೆ ಹೇಳು? ಅದೇನೋ ಸೋರಿನೇ ಬಿಡು, ಇವನ್ ಮಾಡಕ್ ಹಾಕಿಲ್ಲ ನಮ್ಮ ಮನೆ ಬರ್ಗಳು. ಅಲ್ಕಣೆ ಗಿರ್ಜಿ, ನಿನ್ಗೇನಾಗೆ ತಗಳೆ. ಈ ಮತ್ತೆ ಮಾಡದೇ ಇದ್ರು ಒಳ್ಳೆ ಆಸ್ತಿ ಮಾಡಿಟ್ಟಾಳೆ. ಅದನ್ನೇ ನೀನೇ ಮಾಡ್ಕೊಂಡು ಹೋದ್ರೆ ಸಾಕಾಗೈತಿ.
ಅಲ್ ಕಣೆ ಒಳ್ಳೇದ್ ಹೇಳ್ತಿ ಬಿಡು ನೀನು. ಆಸ್ತಿ ಮಾಡಿಟ್ಟಾರೆ ಅಂತ ಹೇಳಿ ಸುಮ್ಮನೆ ಕೂತ್ಕೋಬೇಕು, ನಾವು ಮಾಡ್ಕೊಂಡು ಹೋಗ್ಬೇಕೆ? ನೀನ್ ಒಳ್ಳೆ ಸಂದಾಗಿ ಹೇಳ್ತಿ ಬಿಡೆ. ಹ್ಞೂ ಕಣೆ, ಮತ್ತೆ ಅವರೆಲ್ಲ ಹೋದ್ಮೇಲೆ ಮತ್ತೆ ಅದು ನಿಂದೆ ಅಲ್ವೇ ಮತ್ತೆ ಆಸ್ತಿ ಅನ್ನೋದು. ಮತ್ತೆ ಹೆಂಗ ಮಾಡಿಟ್ಟಾರಲ್ಲ ಆಸ್ತಿನ, ಈಗಿನ ಕಾಲದಾಗೆ ಎಲ್ಲ ತಿಂದಕ್ಕರೆ ಜಾಸ್ತಿ ಅಂಥದ್ದು ಬೆಜ್ಜಾನ ಆಸ್ತಿ ಮಾಡಿಟ್ಟಾರೆ ಮಾಡ್ಕೊಂಡು ಹೋಗೇನು ಬಿಡು. ಇದು ಒಳ್ಳೆ ಕತೆ ಕಣೆ ನಿಂದು. ಅವಳೇನು ಸತ್ತಾಗ ಓದ್ಕೊಂಡು ಹೋಗಿಲ್ಲ ಅಂತ ಹೇಳ್ಬಿಟ್ಟು ಏನು ನಾನು ಓದ್ಕೊಂಡು ಹೋಗ್ತೀನಿ? ನಾನು ಸತ್ತರುವೆ ನಾನು ಓದ್ಕೊಂಡು ಹೋಗಲ್ಲ ಕಣೆ. ಇದ್ದರು ಅನ್ಬೋಸದೆಯಾ ಹಂಗಂತ ಹೇಳ್ಬಿಟ್ಟು ಅವ್ರು ಮಾಡೋದ್ನೆಲ್ಲ ಸಹಿಸ್ಕೊಂಡು ಹೋಗಕತ್ತೆ. ಆಸ್ತಿ ಮಾಡಿಟ್ಟಾರೆ ಅಂತ ಹೇಳಿ ನಾನು ಓದ್ಕೊಂಡು ಹೋಗಿಲ್ಲ, ಆಕಿನೂ ಓದ್ಕೊಂಡು ಹೋಗಿಲ್ಲ. ಇದ್ದ ಮೇಲೆ ಎಲ್ಲರೂ ಅನುಸರಿಸ್ಕೊಂಡು ಬಾಳ್ಕೊಂಡು ಹೋಗ್ಬೇಕು. ಅದೇ ಅರ್ಥ ಆಗಕ್ಕಿಲ್ಲ ಅವರಿಗೆ. ಅಯ್ಯೋ ಸಾಕ್ ನಿಲ್ಸ್ರಿ ಅಮ್ಮಯ್ಯರ. ಒಬ್ರಿಗೊಬ್ರು ಮಾತು ಶುರು ಮಾಡ್ಕೊಂಡ್ಬಿಟ್ರೆ ನೀನ ನಾನ ಅಂತ ಮಾತಾಡಕ್ ಹಚ್ಕೊಂಡ್ಬಿಡ್ತೀಯ. ಪಾರವ್ ಹೇಳೋದು ಕರೆಕ್ಟ್ ಐತೆ, ಗಿರ್ಜವ್ ಹೇಳೋದು ಕರೆಕ್ಟ್ ಐತಗ. ಎಲ್ಲದು ಜೀವನದಾಗೆ ಮಾಡಿರ್ತಾರೆ ಅನ್ನೋದು ಒಂದು ಇರ್ತದೆ. ಆಮೇಲೆ ಹೋಗಾರ ಯಾರು ಹೊತ್ಕೊಂಡು ಹೋಗಾರ ಅನ್ನೋದು ಇರ್ತದೆ. ಆದ್ರೆ ಹಂಗಂತ ಹೇಳಿ ಎಲ್ಲರದು ತಪ್ಪಿ ಅಂತ ಹೇಳಕ್ ಹಾಕಿಲ್ಲ. ಒಬ್ಬೊಬ್ರು ಮನುಷ್ಯರುಗಳು ನಾವು ಜೀವರವ್ರಿಗೆ ಮಾಡ್ಕೊಂಡು ಹೋಗೋಣ ಅನ್ನೋ ಜೀವಗಳು, ಇನ್ನೊಂದು ಜೀವಗಳು ನಾನು ಯಾಕೆ ಮಾಡೋಣ ಸಾಕು ಮಾಡಿರ್ತೀನಿ ಮಾಡ್ಕೊಂಡು ಹೋಗ್ಲಿ ಬಂದಿರೋಳು ಅಂತ ಅನ್ನೋರು ಒಬ್ರು. ಹಂಗೆ ಎಲ್ಲರೂ ಹೊಂದಾಣಿಕೆಯಿಂದ ಒಬ್ಬೊಬ್ರು ಇರಕ್ಕಿಲ್ಲ ಕಣ್ರಿ. ಒಬ್ಬೊಬ್ರು ಒಂದೊಂಥರ ಇರ್ತಾರೆ. ಅವ್ರವ್ರು ಇದಕ್ಕೆ ತಕ್ಕಂಗೆ ಬಾಳ್ವೆ ಮಾಡ್ಕೊಂಡು ಹೋಗ್ಬೇಕು ಜೀವನದಾಗೆ. ನೀನ ನಾನ ಅಂತಂದ್ರೆ ಯಾರು ಎಲ್ಲಿನ ಓದ್ಕೊಂಡು ಹೋಗಕ್ಕಿಲ್ಲ. ಎಲ್ಲರೂ ಇಲ್ಲೇ ಬಿಟ್ಟು ಹೋಗೋದು. ಹುಡ್ತಾನೆ ಯಾರು ತಗೊಂಬಂದಿರಕ್ಕಿಲ್ಲ, ಹೋಗ್ತಾನೆ ಯಾರು ತಗೊಂಡು ಹೋಗಕ್ಕಿಲ್ಲ. ಇದೇನು ನಮ್ಮ ಜೀವನದ ಒಂದು ಭಾಗ ಆಟೆಯ. ಬಂದು ಹೋಗ್ತಾ ಇರೋದು ಆಟೆ. ನಾನು ಅದನ್ನೇ ಹೇಳ್ದೆ ಕಣಜ್ಜಿ. ಇವಳಿಗೆ ಅರ್ಥ ಆಗ್ಲಿಲ್ಲ ಆಟೆಯ. ನೋಡ್ ಹೆಂಗ್ ಚೇಂಜ್ ಮಾಡ್ತಾಳೆ ಮಾತು. ಹಂಗೆ ಹೇಳಿದ್ಲಂತ ನನಗೆ. ಈಕಿ ಹೇಳೋದು ಒಂದು, ನಾವು ಕೇಳಿಸ್ಕೊಳ್ಳೋದು ಒಂದು ಅನ್ನೋ ಥರ ಆಗೋಕತ್ತಿ ಈಕಿ ಮಾತಾಡೋದು. ಗಿರ್ಜಿ, ನಾನು ಯಾವಾಗ್ಲೂ ನೀನು ಒಳ್ಳೇದಕ್ಕೆ ಕಣೆ ಮಾತಾಡೋದು. ಏನ್ ಮಹಾ ಒಳ್ಳೇದಕ್ಕೆ ಮಾತಾಡ್ತಿ ಬಿಡೆ. ಮುಂದೊಂದು ಹಿಂದೊಂದು ಮಾತಾಡ್ತೀಯ. ಅಯ್ಯೋ ಸಾಕ್ ಬಿಡ್ರಿ. ಮಾತಾಡಿ ಸಾಕು. ಬಿಟ್ರೆ ಹಂಗೆ ಇಬ್ರು ಜಗಳಕ್ಕೆ ಬಿದ್ಬಿಡ್ತೀರಾ. ಒತ್ತಾತು ಗಳಗಳ ಹೊರೀರಿ ಊರ. ಸುಮ್ಮನೆ ಆಮೇಲೆ ಬಿಸಿಲು ಬಂದ್ ಬಾಡ್ತಾ ಬತ್ತುತ್ತಾ ಹೂಗಳು ಬೇಗ ಹೊರದ್ರೆ ಮಾರ್ಕೆಟಿಗೆ ಕಳ್ಸ ಪಾಡಕತ್ತಿ. ನೀವು ಹಿಂಗೆ ಒಬ್ರಿಗೊಬ್ರು ಮಾತಾಡ್ಕೊಂತ ಹಿಂಗ್ ಜಗಳ ಆಡ್ಕೊಂಡು ನಿಂತ್ಕೊಂಡ್ರೆ ಇನ್ನೇನ್ ಬದುಕಾದಿತ್ತು? ಬಿಸಿಲು ನೆತ್ತಿಗೆ ಹತ್ತದ ಆಟೆಯ. ಮಾಡ್ರಿ. ಅಯ್ಯೋ ಅದೇ ಕೆಲಸನೇ ಮಾಡ್ತಿದ್ವಿ ತಗೊಳಜ್ಜಿ. ನಮಗೂ ಗೊತ್ತಾಕತಿ ಬಿಸಿಲಾದ್ರೆ ಹೂಗಳೆಲ್ಲ ಬತ್ತುತ್ತವೆ ಅಂತ ಹೇಳಿ ಕೇಳ್ತದೀವಿ ತಗ. ಸರಿ ಒಂದೀಟು ಜಲ್ದಿ ಕೈ ಹಾಕ್ರಿ. ಇದ್ಯಾಕಜ್ಜಿ ಸುಶೀಲ್ ಬಂದಿಲ್ಲ? ಸುಶೀಲನು ಬರ್ತದ್ಲು ಹೂ ಹರಿಯಕ್ಕೆ. ಆಕಿನೇ ಬಿಟ್ಟು ಬಂದಿದ್ದೀವಿ ಇವತ್ತು. ಎಲ್ಲರೂ ಬಂದ್ರೆ ಮನೆಗೆ ಮಾಡೋರು ಯಾರೇ? ನಾನು ಅದಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡ್ ಬಂದು ಆಕಿ ಮನೆ ಬದುಕು ಮಾಡ್ಕೊಂತ ಹೋದಾಳೆ. ಅದು ಬೇರೆ ಬರ್ತದ್ಲು ಮನೆಗೇನು ಬದುಕಿಲ್ಲ ಅಂದಿದ್ರೆ. ಅದು ಬೇರೆ ಅದೇ ರಂಗುನು ಏನೋ ಹೋಗಿಲ್ಲ. ರಂಗುನು ಸೊಸೆ ಎಲ್ಲರೂ ಅದರಿನ ಇವತ್ತು ಉಳ್ಕೊಂಡಾರೆ. ಹಂಗಾಗಿ ಮತ್ತೆ ಅವ್ರನ್ನೆಲ್ಲ ಬಿಟ್ಟು ಹೆಂಗ್ ಬರ್ತಾಳೆ? ಮತ್ತೆ ಅವ್ರಿಗೆಲ್ಲ ಅಡುಗೆ ಮಾಡಾಕ್ಬೇಕಲ್ಲ. ಅದಕ್ಕೆ ಮತ್ತೆ ನಾನು ಬೇರೆ ಹೂ ಮತ್ತೆ ಹಾಳು ಬಿಟ್ಟಿದ್ದಾವೆ. ಕೀಳಿಲ್ಲ ಅಂದ್ರೆ ಮತ್ತೆ ಬತ್ತಲ್ಲೇ ಉದ್ರೋಕ ಬಿಡದಾಗೆ ಮತ್ತೆ ಅಂತ ಹೇಳಿ ಅತ್ತಗೆ ನಿಮ್ಮನ್ನು ಕರ್ಕೊಂಡ್ ಬಂದೆ ಅತ್ತಗೆ. ಮತ್ತೆ ಆಕಿ ಮತ್ತೆ ನಿಮ್ಗೆಲ್ಲ ಏನಾರು ಮಾಡ್ಕೊಂಡ್ ಬರ್ಬೇಕಲ್ಲ ಅಡುಗೆನ. ಅದಕ್ಕೆ ಮನೆಗೆ ಹೋದಾಳೆ. ಊಟ ತಗೊಂಡು ಬರ್ತಾಳೆ. ಅವಳು ರೇವತಿನೂ ಬರ್ತೀವಿ ಹೊಲಕ್ಕೆ ಊಟ ತಗೊಂಡು ಅಂತ ಹೇಳಿದಾರೆ. ಇನ್ನೇನು ಬರ್ತಾರೆ. ನಿಮ್ ತಂಗಿನ ಸೊಸೆನ ಅದರೇನು? ನಾನೇನೋ ಹೋದ್ರೇನ ಅಂತ ಮಾಡ್ಕೊಂಡಿದ್ದೆ. ಎಲ್ಲಿ ಕಣೆ ಅದಾರೆ. ಒಕ್ಕಿವಿ ಅಂತಾರೆ. ನಾನು ಇವತ್ತೊಂದಿನ ನಾಳೆ ಒಂದಿನ ಅಂತ ಉಳಿಸ್ಕೊಂಡಿನಿ. ಪಾಡಕ್ ಬಿಡಜ್ಜಿ. ಅವರು ಪಾಪ ಅಪರೂಪಕ್ಕೆ ಬರ್ತಾರೆ ನಿಮ್ಮ ಸೊಸೆನುವ. ಹೆಂಗ ಮತ್ತೆ 4 ದಿನ 5 ದಿನ ಇದ್ದು ಹೋದ್ರೆ ಮತ್ತೆ ಯಾವಾಗ ಬರೋದೇನ ಪಾಪ. ಬಂದಾರ ಇರ್ಲಿ ಬಿಡು. ಅಲ್ಕಣಜ್ಜಿ, ರಂಗಜ್ಜಿ ಬರ್ಬೇಕಾಗಿತ್ತು ಹೂವಿನ ತೋಟಕ್ಕೆ. ಯಾಕೆ ಬಂದಿಲ್ಲಲ್ಲ? ಅವಜ್ಜಿ ಬಂದ್ರೆ ಒಂದಿಟ್ಟು ಚಂದವಾಗಿರ್ತಿತ್ತು. ಏನನ ಕಾಮಿಡಿ ಮಾಡೋದು, ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು ಎಲ್ಲ ಮಾಡ್ತಿತ್ತು. ನಗಕ್ ಚಂದ ಆಕ್ಕಿತ್ತು. ಅವಜ್ಜಿ ಕರ್ಕೊಂಬರೋ ಬಿಟ್ಟು ಹಂಗೆ ಬಂದಿದ್ದೀನಿ ನೀನು ಒಬ್ಳೆ. ಅಯ್ಯೋ ಆಕಿನ ಕಾಯ್ಕೊಂಡು ಕುತ್ಕೊಂಡ್ರೆ 10 ಗಂಟೆ ಕತ್ಕಣಿ. ಹೂ ಅನ್ನೋದು ಹೊರಿಯೋದನ್ನ ಬೆಳಗಿನ ಜಾವಕ್ಕೆ ಹೊರಿಬೇಕು ಅಂತ ಹೇಳಿ ನೀವೆಲ್ಲ ಕರ್ಕೊಂಬಂದು ಆಕಿನ ಕಾಯ್ಕೊಂಡು ಕುತ್ಕೊಂಡ್ರೆ ಈಟೊತ್ತಿಗೆ ಬಿಸಿಲು ನೆತ್ತಿಗೆ ಇರೋದು. ಆಮೇಲೆ ಹೂಗಳೆಲ್ಲ ಬತ್ತೋಕವೆ. ಆಕಿ ಮೊದಲೇ ಎದ್ದಾಳದೆ ಲೇಟ್. ಹಂಗಾಗಿ ಆಕಿನ ಬಿಟ್ಟು ಬಂದೆ. ಬೆಳಗಿನ ಜಾವಕ್ಕೆ ಬಂದೆ ನೋಡು. ಆಕಿ ಲೇಟಾಗಿ ಎದ್ದಾಳ್ತಾಳೆ ಯಾವಾಗಲೂ. ಆಕಿನ ಎಲ್ಲಿ ಕಾಯ್ಕೊಂಡು ಕುತ್ಕೊಳ್ಳೋದು ಅಂತ ಹೇಳಿ ನಾನು ಬಂದೆ ಕೂಲರ್ನ ಕರ್ಕೊಂಡು. ಆಕಿ ಈಗಿನ ಎದ್ದಿರ್ತಾಳೆ ನೋಡು. ಎದ್ದಿನ ಈಗ ಮೈಗಿ ತೊಕ್ಕೊಂಡು ಆಮೇಲೆ ಉಂಡು ತಿಂದು ಆಮೇಲೆ ಆಕಿ ಹೊರಗೊಂಡದು. ಅದಕ್ಕೆ ಆಕಿನ ಕಾಯ್ಕೊಂಡು ಕುತ್ಕೊಂಡ್ರೆ ಬದುಕಕತ್ತೇನೆ. ಅದಕ್ಕೆ ಬಂದೆ. ಆದ್ರೂ ನಿನ್ ತಂಗಿ ರಂಗಜ್ಜಿ ಇದ್ಬಿಟ್ರೆ ಏನೋ ಒಂಥರ ಕಳೆ.
ಇದು ಹೂವಿನ ತೋಟದಾಗಂತ್ರ ಅಜ್ಜಿಗೆ ಇದುದ್ರೆ ಸುಮ್ಮಿರ್ತಂತ ಮಾಡಿದ್ಯಾ. ಆ ಹೂಗಳ ಬಗ್ಗೆ ಹಾಡು ಹೇಳ್ಕೊಂಡು ಕುಣಿತುತ್ತು. ನೋಡಕ್ ಒಂದ್ ಚಂದ ಆಗದು. ಅಯ್ಯೋ ಅಕ್ಕೆಲ್ ಮನೆಗೆ ಇರ್ತಾಳ ತಗ. ಈಗ ಸುಶೀಲ್ ಊಟ ತಗೊಂಡ್ ಬರ್ತಾಳಲ್ಲ, ಜೊತೆಗೆ ಬಂದ್ರು ಬರ್ತಾಳೆ. ಅಕ್ಕಿಗೆ ಈ ಗಿಡ ಮರ ಹೂವಿನ ತೋಟ ಅಡಿಕೆ ತೋಟ ಬಾಳೆ ತೋಟ ಇವೆಲ್ಲದು ಇಷ್ಟ ಅಕ್ಕಿಗೆ. ಅಕ್ಕಿ ಮನೆಗಿರಲ್ಲ, ಏನೋ ಎದ್ದಳದ್ ಲೇಟ್ ಅಲ್ಲ ಅಂತಂದು ನಾನೇ ಬಿಟ್ಟು ಬಂದಿದ್ದೆ ಆಟಯ್ಯ. ಈಗ ನಾನು ಹೊಲಕ್ಕೆ ಹೋಗಿ ಅಂತ ಗೊತ್ತಾಗಿರ್ತತ, ಬಂದೇ ಬರ್ತಾಳೆ ಅಕ್ಕಿನೂ. ಹಂಗಾದ್ರೆ ಮಜಾ ಐತಿ ಇವತ್ತು ಹೂವಿನ ತೋಟದಾಗೆ. ರಂಗಜ್ಜಿ ಬರ್ತತಂದ್ರೆ ಮಜಾ ಇದ್ದೇ ಇರ್ತತಿ. ಮಜಾ ಇದ್ದೇ ಇರ್ತತಿ. ಅದನ್ನೇ ಕಾಯ್ತಾ ಇರ್ತೀರಲ್ಲ ನೀವು. ಕಣಜ್ಜಿ, ಅವಜ್ಜಿ ಡ್ಯಾನ್ಸ್ ಮಾಡಿದ್ರೆ ನೋಡಕ್ಕೊಂದ್ ಚಂದ. ಇನ್ನೇ ಬೊಕ್ರಿ ದಬ್ದ ಪಾತಿಮರ್ ಮನೆಗೆ ಹೆಂಗ್ ಮಾಡ್ತೀವಿ ಡ್ಯಾನ್ಸ್. ಅಯ್ಯೋ ನನಗಂತೂ ಅವಜ್ಜಿ ಜೊತೆಗೆ ಡ್ಯಾನ್ಸ್ ಮಾಡೋದಂದ್ರೆ ಭಾಳ ಇಷ್ಟ ನೋಡು. ನನಗೂ ಅವಜ್ಜಿ ಮಾಡೋದು ನೋಡಿ ನನಗೂ ಮಾಡಂಗಕತಿ. ಈ ರಂಗಿನಾಟ ಆಡಕ್ಕೆ ಎಲ್ಲರಿಗೂ ರಂಗೇ ಬೇಕು ತಗ. ಆಕಿ ಆಟ ಎಲ್ರಿಗೂ ಇಷ್ಟ ಆಕತಿ. ಅಜ್ಜಿ, ನಿನ್ ಯೋನಿಯನ್ನು ನಿನ್ ತಂಗಿನೇ ಪಾಡು. ಯಾಕೆ? ನಾನ್ ಪಾಡಲ್ವೇನು? ಹಂಗಲ್ ಕಣಜ್ಜಿ, ನೀನು ಎಲ್ರಿಗೂ ಬುದ್ಧಿವಾದ ಹೇಳೋದ್ರಾಗೆ ಎತ್ತಿದ ಕೈ, ಜೀವನ ಬಗ್ಗೆ ಪಾಠ ಮಾಡೋದ್ರಾಗೂ ಎತ್ತಿದ ಕೈ. ಆದ್ರೆಯ ಬರೀ ಜೀವನ ಪಾಠದನೆ ಕೇಳ್ಕೊಂತ ಹೋಗಕತ್ತ. ಅದೇ ನಿನ್ ತಂಗಿ ರಂಗಜ್ಜಿ ಜೀವನದಾಗೆ ಖುಷಿಯಾಗಿ ಹೆಂಗ್ ಬದುಕ್ಬೇಕು ಅನ್ನೋದನ್ನು ತೋರಿಸ್ತತಿ. ನೋಡವಜ್ಜಿ ಒಂದೊಂದು ಕ್ಷಣನು ಹೆಂಗ್ ಹಂಗಯ್ಯ ಎಂಜಾಯ್ ಮಾಡ್ಕೊಂಡ್ ಬದುಕ್ತತಿ. ಅದನ್ನ ನಿನ್ ತಂಗಿ ನೋಡಿ ಕಲಿಬೇಕು. ಕಣೆ ಪಾರಿ, ಕರೆಕ್ಟಾಗಿ ಹೇಳ್ ನೋಡು. ಅದೇನೋ ನಿಜನೇ ಬಿಡು. ಜೀವನ ಪಾಠಗಳು ಕೇಳಕ್ ಚೆನ್ನಾಗಿರ್ತವೆ, ಅಳವಡಿಸ್ಕೊಳಕ್ ಹಾಕಿಲ್ಲ. ಪ್ರತಿ ಒಂದ್ ಕ್ಷಣನು ಖುಷಿಯಾಗಿ ಅನ್ಭವಿಸ್ತೀವಲ್ಲ, ಅದೇ ಜೀವನ. ಅಂತೂ ಎಲ್ಲರಿಗೂ ನನ್ ತಂಗಿ ಕುಣಿತ ಆಡು ಅನ್ನೋದು ಬಾಳ ಇಷ್ಟ ಆಗ್ಬಿಟ್ಟತ್ ಬಿಡು. ಅವಳಿದ್ರೇನೆ ಎಲ್ಲೆಲ್ಲೋ ಕಳೆ ಎಲ್ಲೆಲ್ಲೋ ನಗೆ ಅನ್ನೋ ತರ ಆಗೋಗೈತಿ. ಹೌದ್ ಕಣಜ್ಜಿ. ಸರಿ ಅದ್ಯೋನ್ ಬಂದ್ಮೇಲೆ ಅಕ್ಕಿ ಜೊತೆ ನೀನು ಕುಣಿವಂತೆ. ಈಗ ಹೋಗಿ ಬದುಕು ಮಾಡುವ. ಆತ್ ಬಿಡಜ್ಜಿ, ಮಾಡ್ತಾನೆ. ಆದಷ್ಟು ಬೇಗ ರಂಗಜ್ಜಿ ಬಂದ್ರೆ ಅವಜ್ಜಿ ಜೊತೆಗೆ ಒಂದ್ 2 ಸ್ಟೆಪ್ ಹಾಕಿದ್ರು ಹಾಕ್ಬೋದತ್ತಾಗಿ. ಹಾಕುವಂತೆ ಮೊದ್ಲು ಮುಂದ್ ನೋಡ್ಕೊಂಡು ಹೂ ಅಡಿ.